ಇವಾಗ ಯು.ಐ ಫಿಲಮ್ ಏನು ಅಂತ ನೋಡ್ತಾ ಇರ್ತೀರಾ, ಅದ್ರ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಅಂತ. ಇಷ್ಟು ಎಕ್ಸ್ಪ್ಲನೇಷನ್ ಯಾರಿಗೂ ಗೊತ್ತಿರೋದಿಲ್ಲ ಅಷ್ಟಿದ್ರಲ್ಲಿ. 5 ಸ್ಟೋರಿಗಳು ನಡೀತಾ ಇರ್ತದೆ ಅಟ್ ಎ ಟೈಮು ಅದರಲ್ಲಿ. 5 ಸ್ಟೋರಿ ಅಂದರೆ ಫಸ್ಟಿಂದ ಯಾವ್ಯಾವುದು ಒಂದೊಂದಾಗಿ ಹೇಳ್ತೀನಿ. ಒಂದು ಸ್ಟೋರಿ ನಮ್ಮ ರಾಜ್ಯ ದೇಶದಲ್ಲಿ ನಡೆಯೋದೊಂದು ಸ್ಟೋರಿ. ಇನ್ನೊಂದು ದೇಶಗಳ ಮಧ್ಯೆ ನಡೆಯೋದೊಂದು ಸ್ಟೋರಿ. ಇನ್ನೊಂದು ಆಮೇಲೆ ನಮ್ಮ ಬ್ರೈನ್ ಒಳಗಡೆ ಹೆಂಗೆ ಇದಾಯ್ತದೆ ಆ ಥರದ ಸ್ಟೋರಿ. ಆಮೇಲೆ 5ನೇದು ಕಲ್ಕಿ ಮತ್ತು ಕಲಿ ಅದ್ರ ಬಗ್ಗೆದು. ಆ ಥರ 5 ಸ್ಟೋರಿಗಳು ಪ್ಯಾರಲಲ್ ಆಗಿ ನಡೀತಾ ಇರ್ತದೆ ಅದರಲ್ಲಿ. ಇಡೀ ಫಸ್ಟಿಂದ ಲಾಸ್ಟ್ ತನಕ 5 ಸ್ಟೋರಿ ಒಂದೊಂದು ಸೀನಲ್ಲೂ 5 ಸ್ಟೋರಿಗಳು ನೋಡ್ಬೋದು. 5 ಸ್ಟೋರಿ ಫುಲ್ ಮೂವಿಯಾಗಿ ನಡೀತದೆ. ಫಸ್ಟ್ ಒನ್ ಯಾವುದು ಅಂದರೆ ಮಾಮೂಲಿ ಎಲ್ಲರಿಗೂ ಗೊತ್ತಾಗಿರೋದು ಒಂದು, ಇನ್ನು ಕೆಲವ್ರಿಗೆ 1-2 ಗೊತ್ತಾಗೈತೆ ಅಷ್ಟೆ. ಯಾವುದು ಮೊದಲನೇದು, ಇದು ನಮ್ಮ ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಹೆಂಗೆ ಲಂಚ ಹೊಡಿತಾ ಇರ್ತಾರೆ ಇವರು ರಾಜ್ಯ ಸರ್ಕಾರದಲ್ಲಿ, ಆಮೇಲೆ ಸೆಂಟ್ರಲಲ್ಲಿ ಹೆಂಗೆ ಹೊಡೆದಿರ್ತಾರೆ, ಅದೆರಡು ಸ್ಟೋರಿ. ಅದು ಸಣ್ಣದು. ಅದಾದಮೇಲೆ 2ನೇ ಸ್ಟೋರಿ ಏನು ಅಂದರೆ ಬ್ರೈನು. ನಮ್ಮ ಬ್ರೈನ್ ಹೆಂಗೆ ಯೋಚನೆ ಮಾಡ್ತಾ ಇರ್ತದೆ ಅಂತ ಫಸ್ಟಿಂದ. ಅವ್ನು ಆ್ಯಡಮ್ ಆ್ಯಂಡ್ ಈವ್ ಅಂದರೆ ನಾವು ಚಿಕ್ಕ ಮಗು ಆಗಿದ್ದಾಗ ನಮ್ಗೆ ಯಾವುದೇ ಯೋಚನೆಗಳಿರೋದಿಲ್ಲ. ಆಮೇಲೆ ಬೆಳೀತಾ ಬೆಳೀತಾ ನಿಧಾನಕ್ಕೆ ಯೋಚನೆ ಬರ್ತಾ ಶುರು ಆಯ್ತದೆ, ಅದೊಂದು ಸ್ಟೋರಿ. ಆಮೇಲೆ ಅದು ಸ್ಟಾರ್ಟಿಂಗ್ ತೋರಿಸೋದು ಇನ್ನೂ ಒಂದು ಮೀನಿಂಗು. ಅದೇನು ಅಂದರೆ ಮೊದಲು ನಾವು ಕ್ರಿಯೇಟ್ ಆದಾಗ ಇಷ್ಟೊಂದು ಜಾತಿ ಇದು ಧರ್ಮ ಏನೂ ಇರಲಿಲ್ಲ. ಯೋಚನೆ ಮಾಡೋಕ್ಕೆ ಶುರು ಆಯ್ತಾ ಅಷ್ಟು ಬೇರೆ ಬೇರೆದಿದಾಗಿದ್ದಾಯ್ತದೆ ಜಾತಿ ಧರ್ಮ ಇದೆಲ್ಲ. ಆಮೇಲೆ ಇನ್ನೊಂದು ಸ್ಟೋರಿ ಇಂಟರ್ನ್ಯಾಷನಲ್ ಸ್ಟೋರಿ. ಇಂಟರ್ನ್ಯಾಷನಲ್ದೇನು ಅಂದರೆ ಅಲ್ಲಿ ತೋರಿಸ್ತಾರೆ ಅಫ್ಘಾನಿಸ್ತಾನ ಮತ್ತು ಅಮೇರಿಕಾ ರಷ್ಯಾ ಏನು ಮಾಡ್ತು ಅಂತ. ಅಫ್ಘಾನಿಸ್ತಾನದಲ್ಲಿ ಜಾಸ್ತಿ ಮಿನರಲ್ಗಳು ಜಾಸ್ತಿ ಖನಿಜಗಳೆಲ್ಲ ಇರೋಂಥ ದೇಶ ಅದು. ಅವರಿಬ್ಬರು ಸೇರಿ ಒಂದೇ ಸತಿ ಉಡಾಯಿಸಿಟ್ಬಿಡ್ತಾರೆ ಅಫ್ಘಾನಿಸ್ತಾನನ, ಏನೂ ಇಲ್ದಂಗೆ ಮಾಡಿಟ್ಬಿಡ್ತಾರೆ. ಅದ್ರದ್ದು ಒಂದು ಸ್ಟೋರಿ ಅದರಲ್ಲಿ ಬರೋದು. ಇನ್ನೊಂದೇನು ಅಂದರೆ 2 ಕ್ಯಾರೆಕ್ಟ್ರದ್ದು ಅದ್ರದ್ದು. ಆಮೇಲೆ ಇಡೀ ರಾಜ್ಯದಲ್ಲಿ ಏನೇನಾಯ್ತದೆ ಅಂದರೆ ಫಸ್ಟು ಜಾತಿದು ಗಲಾಟೆ ಆದರೆ ಇನ್ನು 15 ವರ್ಷಕ್ಕೆ ಏನಾಯ್ತದೆ ಅಂತ ಫಿಲಮಲ್ಲಿ ತೋರಿಸವ್ರೆ. ಇನ್ನು 15 ವರ್ಷಕ್ಕೆ ಆಗಂಥದ್ದಲ್ಲ ಅದು, ಆಗಲೇ ಆಗೋಗಿರೋಂಥದ್ದು. ರವಾಂಡ ಅನ್ನೋ ದೇಶದಲ್ಲಿ ಹುಲು ಮತ್ತು ತುತ್ಸಿ ಅನ್ನೋ 2 ಗುಂಪು ಅವ್ರು ಇರ್ತಾರೆ. ಅದು ಒಂದು 70 ಲಕ್ಷ ಜನಸಂಖ್ಯೆ, ಅಂದಾಜು 70 ಲಕ್ಷ. ಅಲ್ಲಿ 2 ಗುಂಪು ಅವ್ರಿಗೆ ಗಲಾಟೆ ನಡೀತದೆ, ಹುಲು ಮತ್ತು ತುತ್ಸಿ ಅವ್ರಿಗೆ. ತುತ್ಸಿ ಅವ್ರು ಕಡಿಮೆ ಇರ್ತಾರೆ, ಅವ್ರು ಎಲ್ಲ ತಗೊಬಿಟ್ರು ಅಂತ ಗಲಾಟೆ ನಡೆದಾಗ 100 ದಿನದಲ್ಲಿ 10 ಲಕ್ಷ ಜನ ಸತ್ತೋಯ್ತಾರೆ ಹೊಡೆದಾಡ್ಕೊಂಡು. ಯಾವ ಥರ ಅಂದರೆ ಅಷ್ಟು ಅದು ಒಂದು ಬಾಳೆಹಣ್ಣಿಗೆ 5-6 ಜನ ಕಿತ್ತಾಡೋದು ನಮ್ಮ ದೇಶದಲ್ಲಿ ಆಗಿಲ್ಲ, ಬೇರೆ ದೇಶದಲ್ಲಿ ಆಗೋಗಿರೋದದು ಕತೆ. ಅಂಥ ಸ್ಥಿತಿ ಬಂದೇ ಬರ್ತದೆ ಈ ಥರ ಜಾತಿದು ಇದು ಏನು ಮಾಡದೇ ಇದ್ರೆ ಅಂತ. ಸಣ್ಣದಾಗಿಲ್ಲೇನೋ ಇದು ಮಾಡಿಕೊಂಡು ಚಿಕ್ಕದಾಗಿ ಇಲ್ಲಿ ನಡೀತಾ ಇರ್ತದೆ, ಆದರೆ ನಿಜವಾಗಿ ನಡೆಯೋದು ಅದು ಬೇರೆದೇ ಲೆಕ್ಕದಲ್ಲಿ. ಆಮೇಲೆ ಫುಲ್ಲು ಬರೀ ನಮ್ಮ ದೇಶದಲ್ಲ, ಅಲ್ಲಿ 40% ಸೀನ್ಗಳು ಬೇರೆ ಇದು ದೇಶದಲ್ಲಿ ನಡೆಯೋದೇ ತೋರಿಸಿರೋದು, ಒಂದು 60% ಇಲ್ಲಿ ಅವ್ರ ಥರ ತೋರಿಸಿರೋದು. ಆಮೇಲೆ 3 ಜನ ಇರ್ತಾರಲ್ಲ ಅದರಲ್ಲಿ ಇನ್ಮೇಲೆ ಗಲಾಟೆಗೆ ಬರೋರು, ಅದರಲ್ಲಿ ಎಡಗಡೆ ಫುಲ್ ಇರೋದು ಅದು ಗಡಾಫಿದು ಪಿಕ್ಚರ್. ಅದು ಫುಲ್ಲು ಗಡಾಫಿ ಯಾವ ಥರ ಕಾಣ್ತಿದ್ನೋ ಅದೇ ಥರ ತೆಗ್ದಿರೋದು. 3-4 ಸತಿ ನೋಡಿದೆ. ಅವನದೇನು ಮಾಡಿದ್ರು, ಅವನು 800 ಟನ್ ಚಿನ್ನನ ಸ್ಟಾಕಲ್ಲಿ ಇಟ್ಟಿದ್ದ. 800 ಟನ್ ಚಿನ್ನ ಸ್ಟಾಕಲ್ಲಿ ಇಟ್ಬಿಟ್ಟು ಅದರಲ್ಲಿ ಆಫ್ರಿಕಾದೇ ಒಂದು ಕರೆನ್ಸಿ ತಯಾರು ಮಾಡಿಬಿಟ್ಟು ಏನೇನು ಇದಾಯಿತು ಆಫ್ರಿಕಾದಲ್ಲಿ ಇಷ್ಟು ಬಡ ದೇಶಗಳಾಯಿತು ಅದೆಲ್ಲನೂ ಮೇಲೆ ಬರೋ ಥರ ಪ್ಲ್ಯಾನ್ ಮಾಡಿದ ಅವನು. ಒಬಾಮ ಅವನನ್ನು ಸಾಯಿಸಾಕ್ಬಿಟ್ಟು ಅಷ್ಟು ಆಫ್ರಿಕಾ ದೇಶಗಳು ಹಂಗೆ ಉಳೀತು. ಆ ಕಲ್ಕಿ ಅಂತ ಕ್ಯಾರೆಕ್ಟ್ರು ಬರ್ತದಲ್ಲ, ಮೊದಲನೇದೇನು ಯಾರು ಐಡೆಂಟಿಫೈ ಮಾಡದೇ ಇರೋದು ಅಂದರೆ ಅವನು ಕಲ್ಕಿ ಅಲ್ಲ, ಅದು ವಿಷ್ಣು ದೇವ್ರದ್ದು ಕಲ್ಕಿ ಅಲ್ಲ, ಅದು ಕಲಿ ಅವನು. ಎಷ್ಟೋ ಜನ ಸ್ವಾಮೀಜಿಗಳು ನಿತ್ಯಾನಂದ ಅಂತಾರೆ, ಇನ್ನೂ ಸುಮಾರು ಜನ ದೇವರು ಅಂತ ಹೇಳ್ಕೊಬಿಟ್ಟು ಜನನು ನಂಬಿರ್ತಾರೆ ಅವನು ದೇವರು ಅಂತ. ಕೊನೆಯಲ್ಲಿ ಅವನು ಏನೂ ಆಗಿರೋದಿಲ್ಲ. ಅದೇ ಥರ ಇವನು ಕಲಿ, ಇವನು ಅತಿ ಕೆಟ್ಟವನು, ಇಡೀ ಕಲಿಯುಗನ ಪೂರ್ತಿ ಅತಿ ಕೆಟ್ಟವನು ಇರೋವನು ಅವನು ಕಲ್ಕಿ. ಅವನು ಕಲ್ಕಿ ಅಂತ ಹೆಸ್ರು ಹೇಳ್ಕೊಂಡು ಅಲ್ಲಿ ಇದು ಮಾಡ್ತಾ ಇರ್ತಾನೆ ಎಲ್ಲರಿಗೂ. ಜನ ಎಲ್ಲ ಎದುರುಕೊಂಡು ಅವ್ನು ಕೆಟ್ಟವನು ಅಂತ ಗೊತ್ತಿದ್ರು ಅವ್ನು ಹೇಳ್ದಂಗೆ ಕೇಳ್ತಾ ಇರ್ತಾನೆ, ಅವ್ನು ಹೊಡಿತಾನೆ ಅಂತ. ಅದೇ ಥರ ಒಳ್ಳೆಯವನ್ನೇನು ಮಾಡ್ತಾನೆ, ಆ ಥರ ಎಲ್ಲೋ ಒಬ್ಬೊಬ್ಬ ಒಳ್ಳೆಯವನಿದ್ದಾಗ ಸಾಯಿಸಾಕ್ಬಿಡೋದು ಮಾಡ್ತಾರೆ. ಇದು ಸಿಂಪಲ್ಲಾಗಿ ಎಲ್ಲರಿಗೂ ಗೊತ್ತಾಗೋದು. ಇಂಟರ್ನ್ಯಾಷನಲಲ್ಲಿ ಇದಾಯ್ತದಲ್ಲ ಅದೆಲ್ಲ ನಡೀತಾ ಇರೋದು ಅದು ಆ ಸ್ಟೋರಿ. ಇಂಟರ್ನ್ಯಾಷನಲ್ ಪಾರ್ಟ್ ಇರೋದು ಜಾಸ್ತಿ ಜನ ಐಡೆಂಟಿಫೈ ಮಾಡೋದಿಲ್ಲ. ಆಮೇಲೆ ಬ್ರೈನಲ್ಲಿ ಯಾವ ಥರ ಯೋಚನೆ ಮಾಡ್ತದೆ ಅಂದರೆ ನೀವೇನು ಯೋಚನೆ ಮಾಡ್ತೀರಾ ಅಂತ ನೀವು ಕಂಟ್ರೋಲ್ ಮಾಡೋದಿಲ್ಲ, ಅದನ್ನು ಶಕ್ತಿಯಾಗಿರೋ ಕೆಲವ್ರು ಕಂಟ್ರೋಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅದು ಯೂಟ್ಯೂಬಲ್ಲಿ ಸುಮ್ಮನೆ ಅರ್ಧಂಬರ್ಧ ಬಟ್ಟೆ ಹಾಕಿರೋ ವೀಡಿಯೋ ಒಬ್ಳು ಹಾಕ್ತಾಳೆ. ಆಮೇಲೆ ಅದೇ ಥರ ನಾನು ಒಂದಿದ್ರಲ್ಲಿ ಮ್ಯಾಥ್ಸ್ದಿದ್ದು ಹಾಕಿದ್ದೀನಿ ಆ ಥರದ್ದು ಹಾಕ್ತಾ ಇರ್ತೀನಿ. ಅದು
ನಂದೆಷ್ಟು ಬರ್ತದೆ 50-100 ವ್ಯೂಸ್ ಬರ್ತದೆ, ಜಾಸ್ತಿ ದಿನ ಇದು ಮಾಡಿ ನಾನೇ ನಿಜವಾಗಿ ಇದು ಮಾಡ್ಕೋಬೇಕು. ಅದು ಹಾಕಿದ ತಕ್ಷಣ ಆ ಥರ ಏನೇನೋ ಕೆಟ್ಟದ್ದು ಅಸಹ್ಯವಾಗಿರೋದು ಏನೇನೋ ಇದು ಹಾಕಿದ್ರೆ ಲಕ್ಷಾಂತರ ವ್ಯೂ ಬರ್ತದೆ, 10 ಲಕ್ಷ 15 ಲಕ್ಷ ಈ ಥರ. ಅದೇನು ಅಂದ್ರೆ ಆಲ್ಗೋರಿದಮ್ ಅಂತ ಬರೀತಾರೆ, ಸಾಫ್ಟ್ವೇರ್ ಅಂತ ಬರೀತಾರೆ. ಅದರಲ್ಲಿ ಈ ಥರ ಕೆಟ್ಟೋಗಿರೋ ವೀಡಿಯೋಗೆ ಹಿಂಗೆ ಜಾಸ್ತಿ ವ್ಯೂ ಬರಬೇಕು ಅಂತ ಅವ್ರು ಒಂದ್ಸತಿ ಬರೆದ ಮೇಲೆ ಆ ವೀಡಿಯೋಗೆ ಜಾಸ್ತಿ ವ್ಯೂ ಬರ್ತಾನೆ ಇರ್ತದೆ, ಈ ಥರದ್ದೆಲ್ಲ ಕಡಿಮೆ ವ್ಯೂ ಬರ್ತಾನೆ ಇರ್ತದೆ. ಚೆನ್ನಾಗಿದ್ರೆ ಜಾಸ್ತಿ, ಚೆನ್ನಾಗಿಲ್ದೇ ಇರೋದು ಕಡಿಮೆ, ಅದು ಬೇರೆ. ಅವರು ಕಂಟ್ರೋಲ್ ಮಾಡಿಬಿಟ್ಟು ಅದು ಜಾಸ್ತಿ ಯಾವ್ದು ಬೇಕದು ಬೆರೆಸ್ಕೋಬೋದು, ಬೇಡ ಅಂದೇ ಇರೋದನ್ನ ಬಿಡಿಸ್ಕೋಬೋದು. ಇನ್ನೊಂದು ಥರ ಹೇಳ್ತೀನಿ ಅಂದರೆ ಯಾವ ಥರ ಅಂದರೆ, ಅವರು ಇವತ್ತು ಧೀರ ಶಕ್ತಿಯಾಗಿರೋರು ಇಡೀ ಭೂಮಿ ಮೇಲೆ, ಅವರು ಇದು ಮಾಡ್ತಾರೆ, ಫುಟ್ಬಾಲ್ ವೀಡಿಯೋ ಎಲ್ಲ ನೋಡಬೇಕು ಅನ್ನಂಗೆ ಮಾಡಿಸ್ತಾರೆ. ಆಲ್ಗೋರಿದಮಲ್ಲಿ ಬರೀತಾರೆ ಸಾಫ್ಟ್ವೇರಲ್ಲಿ ಒಂದೇ ಲೈನು, ಫುಟ್ಬಾಲ್ ವೀಡಿಯೋಸ್ ಗೆಟ್ ಮೋರ್ ದೆನ್ 10 lakh ವ್ಯೂಸ್ ಅಂದರೆ ಜಾಸ್ತಿ ಜನಕ್ಕೆ ಫುಟ್ಬಾಲ್ ವೀಡಿಯೋನೇ ಹೋಗೋದು ಶುರು ಆಯ್ತದೆ. ಯೂಟ್ಯೂಬಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ. ಯಾರು ನೋಡಿದ್ರು ಫುಟ್ಬಾಲ್ ಬರ್ತಾ ಇರ್ತದೆ, ಅವ್ರು ತೆಗಿತಾ ಇದ್ರೂ ಫುಟ್ಬಾಲ್ ಬರೋಕ್ಕೆ ಶುರು ಆಯ್ತದೆ. ಸ್ಟಾರ್ಟಿಂಗ್ ಒಂದಷ್ಟು ಜಾಸ್ತಿ ವ್ಯೂಸ್ ಕೊಡೋದು ಮಾಡ್ತಾರೆ ಇಂಗ್ಲೀಷಲ್ಲಿರೋ ಯೂಟ್ಯೂಬರ್ಗಳು. ಅದನ್ನು ನೋಡ್ಕೊಬಿಟ್ಟು ಹಿಂದಿಲಿರೋ ಯೂಟ್ಯೂಬರ್ಗಳು ದೇಶದಲ್ಲಿ ಅವರು ಅದನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಫುಟ್ಬಾಲ್ ವೀಡಿಯೋಗಳನ್ನ. ಅದನ್ನು ಅವ್ರು ಜಾಸ್ತಿ ವ್ಯೂ ಬರೋದು ನೋಡ್ಬಿಟ್ಟು ನಮ್ಮ ಕನ್ನಡದವ್ರು ಶುರು ಮಾಡ್ತಾರೆ ಅದನ್ನು. ಯಾವ ಥರ ಸಣ್ಣ ಸಣ್ಣ ಭಾಷೆಯವರೆಲ್ಲ ಶುರು ಮಾಡ್ತಾರೆ. ಎಲ್ಲ ಫುಟ್ಬಾಲ್ ವೀಡಿಯೋನ ಮಾಡ್ತಾ ಇರ್ತಾರೆ. ನೋಡೋರು ಯಾರ್ಯಾರು ಕಂಟೆಂಟ್ ಕ್ರಿಯೇಟರು, ಯಾರ್ಯಾರು ಇವ್ರು ಇರ್ತಾರೆ, ಜನ ಎಲ್ಲ ಅದನ್ನೇ ನೋಡೋಕ್ಕೆ ಶುರು ಮಾಡ್ತಾರೆ. ನೋಡಿ 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 ಒಂದು ವಾರದಲ್ಲಿ ಇಡೀ ಜನರದೆಲ್ಲ ಫುಟ್ಬಾಲ್ ಬಿಟ್ಟು ಬೇರೆ ಏನು ಯೋಚನೆ ಬರೋದಿಲ್ಲ. ನಾವು ಏನು ಯೋಚನೆ ಮಾಡ್ತೀವೋ ಅದನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ನಾವೇ ಬುದ್ಧಿ ಉಪಯೋಗಿಸಿ ಈ ಥರ ಆಲ್ಗೋರಿದಮ್ ಇವ್ರು ಬರೆದಿರ್ತಾರೆ ಅಂತ ಕಂಡುಹಿಡಿದ್ರೆ ಅವಾಗ ಮಾತ್ರ ಅದರಿಂದ ಎಸ್ಕೇಪ್ ಆಗೋಕ್ಕಾಗೋದು. ಇದು ಸುಮ್ಮನೆ ಹಿಂಗೊಂದು ಏನೋ ಹೇಳ್ತಾ ಇದ್ದೀನಿ ಅಂತಲ್ಲ, ಅದು ನಿಜವಾಗೇ ನಡೀತಾ ಇರೋದು. ಅದು ಯಾರಾದರೂ ಏನಾದರೂ ಬೈಯೋದು ಮಾಡ್ತಾನೆ ಅಮೇರಿಕದಲ್ಲಿ ವಿತ್ ಪ್ರೂಫ್, ಅದು ಆ ಸಾಫ್ಟ್ವೇರಲ್ಲಿ ಇದು ಮಾಡಿಬಿಟ್ಟು ಡಿಲೀಟೇ ಮಾಡಿಸ್ಬಿಡ್ತಾರೆ. ಆಮೇಲೆ ಕಲಿ ಪಾರ್ಟ್ ಯಾರು ನಮ್ಮ ದೇಶದಲ್ಲಿ ಅಂದರೆ, ನಮ್ಮ ದೇಶದ ಸ್ಟೋರಿಲಿ ಬರೋದಿಲ್ಲ, ರಾಜ್ಯ ದೇಶದ ಸ್ಟೋರಿಲಿ. ನಮ್ಮ ರಾಜ್ಯ ದೇಶದ ಸ್ಟೋರಿಲಿ ಬರೋದು ಸಣ್ಣದಾಗಿ ಕತ್ರಿ ಹಾಕೋರು, ಸಣ್ಣ ಸಣ್ಣದಾಗಿ ಕಳ್ತನ ಮಾಡೋವನು, ಅವನು ಯಾರೋ ವಾಮನ ಅಂತ ಬರ್ತದಲ್ಲ ಅವನ್ನಷ್ಟೇ ಬರೋದು. ಅವನು ಸೆಂಟ್ರಲ್ ಸಾಮ್ರಾಟ್ ಅಂತ ಬರೋದು ದೊಡ್ಡವನೊಂದು, ಅವರಿಬ್ರದ್ದು ಆ್ಯಕ್ಟಿಂಗ್ ಅಷ್ಟೇ. ನಿಜವಾಗಿ ಕಲಿಕೆ ಆ್ಯಕ್ಟಿಂಗಲ್ಲಿ ಬರೋದು ಇಡೀ ಪ್ರಪಂಚದಲ್ಲಿ ಅತಿ ಅಯೋಗ್ಯ ಆಗಿರೋನು ಇವನು ಜಾರ್ಜ್ ಸಾರೋಸ್ ಅನ್ನೋನ ಆ್ಯಕ್ಟಿಂಗ್ ಅದು. ಅವನೇನು ಮಾಡ್ತಾನೆ ಅಂದರೆ, ಉಕ್ರೇನ್ಗೆ ಹೋಗಿದ್ದು ಬರ್ತಾನೆ, ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಬರ್ತಾನೆ. ಉಕ್ರೇನು ರಷ್ಯಾ ಯುದ್ಧ ಆಯ್ತದ, ಇನ್ನೊಂದಷ್ಟು ದುಡ್ಡು ಕೊಟ್ಬಿಟ್ಟು ಎಲ್ಲೋ ಬಂದಿರ್ತಾನೆ, ಇದು ಪ್ಯಾಲೆಸ್ಟೈನಿಗೆ ಕೊಟ್ಬಿಟ್ಟು ಬಂದಿರ್ತಾನೆ, ಪ್ಯಾಲೆಸ್ಟೈನು ಇಸ್ರೇಲ್ದು ಯುದ್ಧ ಆಯ್ತದೆ. ಹಂಗೆ ಯಾವ್ಯಾವ ದೇಶಕ್ಕೆ ಹೋಗಿದ್ದು ಬರ್ತಾನೋ ಅಲ್ಲಿಯ ದೇಶಗಳೇ ಯುದ್ಧ ಆಗೋಯ್ತದೆ. ಆಮೇಲೆ ನಮ್ಮ ದೇಶಕ್ಕೂ ಅವ್ನು ಎಂಟ್ರಿ ಆಯ್ತವನೆ, ಅಷ್ಟು ಜನ MP ಗಳು 500,000 ಕೋಟಿ ಕೊಡ್ತಾವನೆ. ಅವ್ರು ಮುಂಚೆನೇ ಎಚ್ಚೆತ್ಕೊಂಡು ಅವ್ನು ಬಂದಾಗ ಒದ್ದೋಡಿಸ್ಬಿಟ್ರೆ ಇವ್ರು ಉಳ್ಕೋತಾರೆ, ಇಲ್ಲಾಂದ್ರೆ ಈ ದೇಶನ ಕೆಡಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಇದು ನಿಜವಾಗಿ ನಡೆದಿರೋದು, ಇಂಗ್ಲೆಂಡಲ್ಲಿ ನಡೀತಾ ಇರೋದು. ಯಾರೋ ಒಬ್ಬ 13 ವರ್ಷದ ಹುಡುಗಿನ 1 ವರ್ಷ ಪೂರ್ತಿ ರೇಪ್ ಮಾಡಿದ, ಕಂಟಿನ್ಯೂಸ್ ಆಗಿ ಮಾಡಿರೋದು ಇಂಗ್ಲೆಂಡಲ್ಲಿ. ಯಾವುದೋ ಕಿತ್ತೋಗಿರೋದು ಯಾವ್ಯಾವುದೋ ದೇಶದಲ್ಲಿ ನಡೆದಿರೋದಲ್ಲ, ಒಳ್ಳೆ ದೇಶ ಆಗಿರೋ ಇಂಗ್ಲೆಂಡಲ್ಲಿ ನಡೆದಿರೋದು ಇದು. ಅವನಿಗೆ 100 ವರ್ಷ ಇದನ್ನು ಕೊಟ್ಟಿರೋದಷ್ಟೇ, ಏನೋ ರಿಕ್ರಿಯೇಷನ್ ಪ್ರೋಗ್ರಾಮ್ ಅಂತ. ಅವನಿಗೆ ಗೊತ್ತೇ ಇರಲಿಲ್ಲ ಅದು ಅಪ್ಪಿತಪ್ಪಿ ಮಾಡಿಬಿಟ್ಟ ಅಂತ. ಅದೇ ಜಡ್ಜು ಇನ್ನೊಂದು ಜಡ್ಜ್ಮೆಂಟಲ್ಲಿ ಯಾರೋ ಸುಮ್ಮನೆ ಕಾರ್ಟೂನ್ ಮಾಡವನೆ, ಅಲ್ಲಿ ಯಾರೋ ರಾಜಕಾರಣಿದು, ಅಲ್ಲಿ ಇಂಗ್ಲೆಂಡ್ ಪ್ರಧಾನಿದು ಕಾರ್ಟೂನ್ ಮಾಡಿರೋದಕ್ಕೆ 2 ವರ್ಷ ಜೈಲು ಕೊಟ್ಟಿರೋದು. ಇಲ್ಲೇ ಗೊತ್ತಾಯ್ತದೆ ಯಾವ ಥರ ಎಷ್ಟು ಮಟ್ಟಿಗೆ ಕೆಟ್ಟೋಗೈತೆ ಅಂತ. ಅದು ಪೂರ್ತಿ ಆ ಮಟ್ಟಕ್ಕೆ ಆ ಕಲಿ ಅಂತಿರೋದು, ಕಲ್ಕಿ ಅಂತ ಇರೋದು ನಿಜವಾಗಿ ಕಲಿಯೋದು, ಅವನಿರೋದು ನಿಜ. ಆ ಥರ ಎಷ್ಟು ಕೆಟ್ಟವರು ಅವರ. ಇಲ್ಲಿ ನಮ್ಮ ದೇಶಕ್ಕೆ ಇನ್ನೂ ಅಷ್ಟು ಕೆಟ್ಟದಾಗಿಲ್ಲ, ಆದರೆ ಅಮೇರಿಕಾ, ಇಂಗ್ಲೆಂಡು, ಬೇರೆ ಬೇರೆ ದೇಶದಲ್ಲೆಲ್ಲ ಅದಾಗಕ್ಕೆ ಶುರು ಆಗೈತೆ. ಕ್ಯಾಲಿಫೋರ್ನಿಯಾದಲ್ಲಿ ಏನು ಮಾಡೋದು ಅಂದರೆ, ಚಿಕ್ಕ ಮಕ್ಳು ಇರ್ತಾರಲ್ಲ, ಸ್ಕೂಲ್ ಬುಕ್ಕಲ್ಲಿ ಸೆಕ್ಸ್ ಬಗ್ಗೆ ಎಜುಕೇಷನ್ ಕೊಡೋಕ್ಕೆ ಶುರು ಮಾಡವ್ರೆ. 1ನೇ ಕ್ಲಾಸು 2ನೇ ಕ್ಲಾಸ್ ಓದ್ತಾ ಇರೋದು ಅಂಥ ಚಿಕ್ಕವ್ರದ್ದು ಅವ್ರ ಟೆಕ್ಸ್ಟ್ ಬುಕ್ಕಲ್ಲಿ ಫುಲ್ಲು ನೆಕ್ ಪಿಕ್ಚರ್ಗಳೆಲ್ಲ ಹಾಕವ್ರೆ, ಫುಲ್ಲು ಬಟ್ಟೆನೇ ಇಲ್ದಿರ. ಅದು ಪೂರ್ತಿ ಅರ್ಥ ಮಾಡ್ಕೋಬೇಕು ಅಂದರೆ ಇಷ್ಟು ಅರ್ಥ 20 ಸತಿ ನೋಡಿದ್ರು ಆಗೋದಿಲ್ಲ. ಇಂಟರ್ನ್ಯಾಷನಲ್ ನ್ಯೂಸೆಲ್ಲ ನೋಡಿ, ಬ್ರೈನ್ ಬಗ್ಗೆನೂ ಓದಿ, ಅದು ಏನೇನು ಹಳೆ ಪುಸ್ತಕದಲ್ಲಿ ಬರೆದಿದ್ರು ಅಷ್ಟೂ ಓದಿ, ಎಲ್ಲನೂ ಲಿಂಕ್ ಮಾಡಿ ಮ್ಯಾಚ್ ಮಾಡಿದ್ರೆ ಅವಾಗ ಗೊತ್ತಾಗೋದು. ಒಂದೊಂದು ಇಡೀ ಪೂರ್ತಿ ಸ್ಟೋರಿಲಿ 5 ಬೇರೆ ಬೇರೆ ಸ್ಟೋರಿ ಇರ್ತದೆ ಅಂತ. ಇನ್ನು ಕೆಲವ್ರು ಬೇರೆ ಬೇರೆ ಪಾಯಿಂಟ್ಸ್ ಹೇಳಿರ್ತಾರೆ. ಮಾಮೂಲಿ ಹಾಡು ಬರ್ತದಲ್ಲ ಟ್ರೋಲ್ ಆಗೋದು ಅಂತ, ಹಾಡಲ್ಲಿ ಒಂದೊಂದು ಪದಗಳಿವೆ, ಒಂದೊಂದು ವಾರ ಯಾವ್ಯಾವುದು ಟ್ರೆಂಡಿಂಗಲ್ಲಿ ಇತ್ತಲ್ಲ ಹಾಡುಗಳು ಅವ್ರದ್ದು ಹೇಳಿರೋದು. ಆಮೇಲೆ ಏನೇ ಒಳ್ಳೆ ಕಂಟೆಂಟ್ ಮಾಡಿದ್ರು ಅವರೇ ವ್ಯೂಸ್ ಕಡಿಮೆ ಮಾಡಾಕ್ಬಿಡ್ತಾರೆ. ಕನ್ನಡದಲ್ಲಿ ಅಷ್ಟು ಎಫೆಕ್ಟ್ ಆಗೋದಿಲ್ಲ, ಇಂಗ್ಲೀಷಲ್ಲಿ ಮಾಡ್ತಾರೆ. ಒಳ್ಳೊಳ್ಳೆದಕ್ಕೆ ಬೇಕು ಅಂತಲೇ ಕಡಿಮೆ ಮಾಡಿಬಿಟ್ಟು ಯಾವುದೋ ಒಳ್ಳೆದು ತೋರಿಸ್ತಾನೆ, ಹಿಂಗೆ ಬೆಳೆ ಹೆಂಗೆ ಬೆಳೆಯೋದು ಅಂತ ತೋರಿಸ್ತಾನೆ, ಇಲ್ಲ ಇನ್ನೊಂದು ಟೆಕ್ನಾಲಜಿ ರಾಕೆಟ್ ಬಗ್ಗೆ ತೋರಿಸಿರ್ತಾನೆ, ಇಲ್ಲ ನಾನೇ ಮ್ಯಾಥ್ಸ್ ವೀಡಿಯೋ ಮಾಡಾಕಿ
ಹಾಕಿದೆ ಅವಾಗಿಂದನೂ. ಅದಕ್ಕೂ ಕಡಿಮೆ ಬರೋದಾಗಿತ್ತು. ಅದು ಸುಮ್ಮನೆ ಹಿಂಗೆ ಡ್ಯಾನ್ಸ್ ಮಾಡೋದು, ಅರ್ಧಂಬರ್ಧ ಬಟ್ಟೆ ಹಾಕ್ಬಿಟ್ಟು ಇದು ಮಾಡೋದು, ಆ ಥರದ್ದು ಏನೇ ಮಾಡಿದ್ರು ಅದು ಲಕ್ಷಾಂತರ ಇದು ಮಾಡ್ತಾರೆ. ಯಾಕಂದರೆ ಆಲ್ಗೊರಿದಮ್ ಬರೆಯೋರು ಅವ್ರು ಪೂರ್ತಿ ಕಂಟ್ರೋಲ್ ಇರ್ತದೆ ಅದಕ್ಕೆ, ಏನೇನು ಮಾಡ್ಬೋದು ಏನೇನು ಮಾಡೋಕ್ಕಾಗೋದಿಲ್ಲ ಅಂತ. ಇದಿಷ್ಟು ಇನ್ನೂ ಎಷ್ಟೋ ಕಥೆ ಇರ್ತದೆ ಅದ್ರಲ್ಲಿ ಒಳಗಡೆ. ಬೇಕಾದರೆ ಪಾರ್ಟ್ 2 ವೀಡಿಯೋನು ಮಾಡಾಕ್ತೀನಿ. ಇದಕ್ಕೇನಾದರೂ ಕಮೆಂಟ್ಸ್ ಮಾಡಿ, ಇಲ್ಲ ಎಲ್ಲರಿಗೂ ಇದನ್ನು ಕಳಿಸೋದು ಮಾಡಿ.